ಸರ್ ನಾಳೆ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ದಿನ. ಸೊ ಬಿಗ್ ಬಾಸ್ ಅಂತ ಬಂದಾಗ ಸಾಕಷ್ಟು ಸೀಸನ್ಗಳು ನೆನಪದು. ಅದರಲ್ಲೂ ಕೂಡ ಭಾಳ ಮುಖ್ಯವಾಗಿ ಸೀಸನ್ 1 ಅದರಲ್ಲಿ ಸಾಕಷ್ಟು ಗಟ್ಟಿ ಸ್ಪರ್ಧಿಗಳಿರುವಂಥದ್ದು. ಅದರಲ್ಲೂ ಭಾಳ ಮುಖ್ಯವಾಗಿ ಅರುಣ್ ಸಾಗರ್ ಅವರ ಸ್ಕಿಟ್ಗಳು ಈಗಲೂ ನೆನಪಾಗುತ್ತೆ. ಸೊ ಸದ್ಯಕ್ಕೆ ನಮ್ಮ ಜೊತೆ ಅರುಣ್ ಸಾಗರ್ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ 1ರ ಅಧ್ಯಾಯದಲ್ಲಿ ನೀವಿದ್ರಿ, ಈಗ 12 ತನಕ ತಲುಪಿದೆ ಸರ್. ಬಿಗ್ ಬಾಸ್ ಅನ್ನೋದು ಈಗ ಮನೆ ಮನೆ ಮಾತಾಗಿದೆ. ಸೊ ಈಗ ಸೀಸನ್ 12 ನೋಡ್ತಾ ಇದ್ರೆ ಹೇಗೆ ಅಂತ? ಆ್ಯಕ್ಚುಲಿ ಅಲ್ಲಲ್ಲಿ ನೋಡ್ತೀನಿ, ತುಂಬ ನೋಡಲಿಕ್ಕೆ ಆಗಲ್ಲ. ಯಾಕಂದರೆ ನನ್ನ ಸಮಯ ಒಂದು ಸ್ವಲ್ಪ ಬೇರೆ ಥರ ಇದೆ. ಐ ಡೂ ಈವೆಂಟ್ಸು, ಆಮೇಲೆ ನಾನು ಸ್ವಲ್ಪ ತೆಲುಗುದು ಆಮೇಲೆ ತಮಿಳ್ ಪ್ರಾಜೆಕ್ಟ್ಸ್ಗಳೆಲ್ಲ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಓಡಾಟ ಇದ್ರ ನಡುವೆ ಬಟ್ ನೋಡಿದಾಗಲೆಲ್ಲ ಮಧ್ಯೆ ಕೆಲವು ಸರಿ ನೋಡ್ತೀನಿ. ಓಕೆ ಸರ್, ಈ ಬಾರಿಯ ವಿನ್ನರ್ ಯಾರು ಅಂತ ದೊಡ್ಡ ಚರ್ಚೆ ಆಗ್ತಿರುವಂಥದ್ದು, ಗಿಲ್ಲಿನ ಅಶ್ವಿನಿನ ಈ ಥರದೊಂದಷ್ಟು ಇದು ಮಾತ್ರ ನಾನು ಯಾರು ಗೆಲ್ತಾರೆ ಅಂತ ಹೇಳೋದು ನಾನು ಹೇಳಲ್ಲ. ಯೂಶ್ವಲಿ ನನಗೆ ಯಾರು ಗೆಲುವಾಗಿರ್ತಾರೆ ಅನ್ನೋದು, ನಾನು ಯಾವಾಗಲೂ ನನಗೆ ಗೆಲುವು 2 ಥರದ್ದಿದೆ ಜೀವನದಲ್ಲಿ. ಒಂದು ಗಡಿನ ಮುಟ್ಟಿ, ಅಂದರೆ ಒಂದು ಏನು ಇದೆ ಅದನ್ನು ಮುಟ್ಟಿ ಗೆಲ್ಲೋದು ಬೇರೆ. ಬಟ್ ಈ ಥರದ ಆಟದಲ್ಲಿ ನಿಮಗೆ ಅಥ್ಲೆಟ್ ಥರ ಯೋಚನೆ ಮಾಡೋಕ್ಕಾಗಲ್ಲ. ಇಲ್ಲಿ ಮನಸ್ಸು ಗೆಲ್ಲೋರೇ ಬೇರೆ ಆಗಿರ್ತಾರೆ, ಕಪ್ ಗೆಲ್ಲೋರೇ ಬೇರೆ ಆಗಿರ್ತಾರೆ. ನನಗೆ ತುಂಬ ಗೆಲುವಾಗಿ ಕಾಣಿಸುವಂಥವ್ರು ಕೆಲವರು ಇದ್ದಾರೆ. ಅದರಲ್ಲಿ ನನಗೆ ಗಿಲ್ಲಿ ಭಾಳ ಗೆಲುವಾಗಿ ಕಾಣಿಸ್ತಾನೆ, ಆಮೇಲೆ ಖುಷಿಯಾಗಿ ಕಾಣಿಸ್ತಾನೆ. ಆಮೇಲೆ ಒಳಗೇನೋ ಇದೆ ರೀ, ಇಲ್ಲಾಂದರೆ ಅಷ್ಟರವರೆಗೆ ಬಂದು ನಿಲ್ಲಕ್ಕಾಗಲ್ಲ. ಆ ಶಕ್ತಿ ಬರಬೇಕು ಅಂದರೆ, ಕೊನೆಯವರೆಗೆ ಬರಬೇಕು ಅಂದರೆ ಯಾರೇ ಆಗಲಿ, ಈಗ ಬಂದಿರೋ 6 ಕಂಟೆಸ್ಟೆಂಟ್ ಒಳಗೆ ಏನಾರು ಇದ್ದಾಗ ಮಾತ್ರ ಅಲ್ಲಿವರೆಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನನಗೆ ತುಂಬ ಗೆಲುವಾಗಿ ಕಾಣಿಸುವಂಥವನು ನನಗೆ ಗಿಲ್ಲಿ ಅಂತ ಅನ್ನಿಸ್ತದೆ. ಸರ್ ದೊಡ್ಡ ಮನೆಯಲ್ಲಿ ಇದ್ದು ಬಂದವರು ತಾವು. ಸೊ ಆ ಥರದೊಂದು ಲವಲವಿಕೆಯಿಂದ ಇಟ್ಕೊಳ್ಳೋದಿದೆಯಲ್ಲ ಸರ್, ಹೊರಗಡೆನೂ ಕೂಡ ಗಿಲ್ಲಿಯವರು ಒಳಗಡೆ ಎಷ್ಟಿದ್ದಾರೋ ಅದೇ ಥರ ಹೊರಗಡೆನೂ ಇದ್ದಾರೆ ಅಂತ ಫೀಲ್ ತರಿಸಿದೆ. ಯಾಕಂದರೆ ಆ ಮಟ್ಟಿಗಿನ ಅಭಿಮಾನಿ ಬಳಗ ಇರುವಂಥದ್ದು. ಸೊ ಅವನ ಈ ಗೆಲುವಿಗೆ ಕಾರಣ ಅಂತ ನಿಮ್ಗೆ ಅನಿಸುವಂಥದ್ದು? ಅಲ್ಲ, ನೀವು ಮನಸ್ಸು ಗೆದ್ದಿರೋದು ಕಾರಣ ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಯಾವಾಗಲೂ ಪುಟಿತಾ ಇರೋ ಚೆಂಡಿನ ಥರ ಅದು. ಅಂದರೆ ಯಾವಾಗಲೂ ನಿಮಗೆ, ಯಾಕೆಂದರೆ ಒಂದು ಮಂಡ್ಯ ಅಲ್ವಾ, ಒಂದು ಹಳ್ಳಿ ಅಲ್ವಾ. ಈ ಹಳ್ಳಿಯ ಜೀವನನೇ ಬಹಳ, ನಾವೆಲ್ಲ ಹಳ್ಳಿಯಲ್ಲೇ ಬೆಳೆದವರು. ಈ ಹಳ್ಳಿಯ ಜೀವನ ನಿಮಗೇನು ಮಾಡುತ್ತೆ, ನಾವು ಎಂತೆಂಥ ಕಷ್ಟಗಳನ್ನು ನೋಡ್ತೀವಿ. ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡದೇನೆ, ದೊಡ್ಡ ವಿಷಯಗಳನ್ನು ಬಹಳ ಚಿಕ್ಕದಾಗಿ ನೋಡಿ ಅದನ್ನು ನೋವನ್ನು ನುಂಗಿ ಅದರಿಂದ ಹೊರಗೆ ಬಂದಿರ್ತೀವಿ. ಹಾಗೆ ನಮಗೆ ಬಿಗ್ ಬಾಸ್ ಒಳಗೆ ನಾನಿದ್ದಾಗಲೂ ಅಷ್ಟೇ, ನನಗೆ ಅದೆಲ್ಲ ದಾಟಕ್ಕೆ ಸಾಧ್ಯ ಆಗಿದ್ದೆ ನನ್ನ ಬದುಕು. ಆದ್ದರಿಂದ ಅಂಥ ಬದುಕನ್ನು ಅಲ್ಲಿ ಕಂಡವರಿಗೆ ಅಲ್ಲಿ ಗೆಲುವಿನ ಸಾಧ್ಯತೆ ಹೆಚ್ಚು ಕಾಣ್ತಾ ಹೋಗುತ್ತೆ. ಹಾಗಾಗಿ ಈಗ ನಿಮಗೆ ನೋಡಿ, ಅವನ ಯೂಟ್ಯೂಬ್ನ ಈಗ ಅವನು ಹಲವಾರು ಕಾಮಿಡಿ ಕಿಲಾಡಿಗಳು ಅಥವಾ ಬೇರೆ ಬೇರೆ ಎಲ್ಲದರಲ್ಲೂ ಬಂದಿದ್ದಾನೆ. ಬಟ್ ಅದೆಲ್ಲದನ್ನು ನೋಡೋಕ್ಕಿಂತ ಮುಂಚೆ ಅವನ ಹಳೆಯ ಯೂಟ್ಯೂಬ್ ಎಲ್ಲ ನೋಡಿ ಭಾಳ ಚೆನ್ನಾಗಿ ತನ್ನ ಭಾಷೆ, ತನ್ನೂರಿನ ಸಂಸ್ಕೃತಿ, ತನ್ನೂರು, ತನ್ನ ಜನ, ಅದ್ರ ಜೊತೆನೇ ಅವನು ಮಾಡಿದಂಥ ಸಣ್ಣ ಸಣ್ಣ ಶಾರ್ಟ್ ಫಿಲ್ಮ್ಗಳ ಥರ ಎಲ್ಲ ಏನೇನೋ ಮಾಡಿದ್ದ ಅವನು, ಬಹಳ ಚೆನ್ನಾಗಿ ಬರೋವು. ಆಮೇಲೆ ಅವನಲ್ಲಿ ಏನೋ ಇದೆ ರೀ, ಇಲ್ಲಾಂದರೆ ಆ ಥರದ ಇದಿರೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನನಗನ್ಸುತ್ತೆ, ನಿಮಗಾಗಲೇ ಹೇಳಿದ್ನಲ್ಲ, ಈಗ ಅಲ್ಲಿ ಇರೋರಲ್ಲಿ 6 ಜನರಲ್ಲಿ ಗಿಲ್ಲಿ ಗೆಲ್ತಾನೆ ಯಾರು ಗೆಲ್ತಾನೆ ಅನ್ನೋದು ಕೊನೆಗೂ ಅದು ಆಡಿಯನ್ಸಿಗೆ ಬಿಟ್ಟಿದ್ದು. ಬಟ್ ಜನರ ಮನಸ್ಸನ್ನು ಅವ್ನು ನಿಜವಾಗ್ಲೂ ಗೆದ್ದಿದ್ದಾನೆ. ಆ ಗೆಲುವಿಗಿಂತ ದೊಡ್ಡ ಗೆಲುವಿಲ್ಲ. ಈಗ ನಾನು ಹೊರಗೆ ಬಂದಾಗಲೂ ಜನ ನೀವು ಗೆಲ್ಲಬೇಕಾಗಿತ್ತು, ಅದು ನಮ್ಮ ಮನಸ್ಸಿನಲ್ಲಿ ನೀವೇ ಇದ್ದೀರಿ ಅಂತ ಏನು ಹೇಳಿದರು. ಅದು ನಾನೀಗ ಅವನು ಗೆಲ್ತಾನೆ ಸೋಲ್ತಾನೆ ಅನ್ನೋದ್ರ ಬಗ್ಗೆ ಹೇಳಲ್ಲ, ಆದರೆ ಅವನು ಈಗಾಗಲೇ ಜನರ ಮನಸ್ಸನ್ನು ಗೆದ್ದಾಗಿದೆ. ಆ ಗೆಲುವು ಬಹಳ ಮುಖ್ಯ ಅನಿಸುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಗಿಲ್ಲಿ ಅಂಥವ್ರು ನೋಡಿ ನಮ್ಮೂರಲ್ಲಿ ಯಾವಾಗಲೂ ಹೇಳ್ತೀವಿ, ನೀನು ಗೆಲುವಾಗಿರೋ, ಯಾಕೋ ಸೋತಂಗಿರ್ತೀಯ, ಮಕ ಎಲ್ಲ ಸಪ್ಪಗೆ ಮಾಡ್ಕೊಂಡಿರ್ತೀಯ ಅಂತ. ಬಟ್ ಗಿಲ್ಲಿ ಯಾವಾಗಲೂ ಗೆಲುವಾಗಿದ್ದಾನಲ್ಲ, ಅದು ಅವನ ಬದುಕಿನ ರಹಸ್ಯ. ಅದನ್ನು ಜನರೆಲ್ಲರೂ ಫಾಲೋ ಮಾಡಿದರೆ ನಾವೆಲ್ಲರೂ ಬದುಕಲ್ಲಿ ತುಂಬ ಚೆನ್ನಾಗಿ ಗೆಲುವಾಗಿರ್ತೀವಿ. ಸೊ ಎಲ್ಲೊಂದು ಕಡೆ ಬಿಗ್ ಬಾಸ್ ಸೀಸನ್ ಈ ಬಾರಿ ಭಾಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಂದು ಚುನಾವಣೆ ಥರ ಆಗಿದೆ ಸರ್. ಒಂದು ರೀತಿ ಪ್ರಚಾರಗಳು ಜಾಸ್ತಿ ಆಗ್ತದೆ, ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಸ್ಟಾರ್ಟ್ ಆಗಿದೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸ್ತಿದ್ರೆ ಅಂತ ಒಂದಷ್ಟು ಮಾತುಕತೆಗಳು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಇದು ನಮ್ಮ ಟೋಟಲ್ ಮೀಡಿಯಾ ಎಲ್ಲ ಬೆಳೀತಾನೆ ಇದೆಯಲ್ವ. ಈಗ ನಿಮಗೆ ಸೋಷಿಯಲ್ ಮೀಡಿಯಾ, ನಾವೆಲ್ಲ ಇದ್ದಾಗ ಇನ್ಸ್ಟಾಗ್ರಾಮ್ ಇರಲಿಲ್ಲ, ವಾಟ್ಸಪ್ ಇತ್ತು, ಫೇಸ್ಬುಕ್ ಆವಾಗಷ್ಟೇ ಶುರು, 10-12 ವರ್ಷದ ಹಿಂದೆ ಫೇಸ್ಬುಕ್ಕಿಗೂ ಕೂಡ ಆಗಷ್ಟೇ ಒಂದು ಶಕ್ತಿ ಬರ್ತಾ ಇದ್ದಿದ್ದು. ಆಗ ಬಾಯಿ ಮಾತಿಂದ ನಮಗೆ ಗುರ್ತಾಗ್ತಿದೆ, ಅಥವಾ ಪೇಪರ್ ಇರ್ಬೋದು, ನಿಮಗೆ ವಾಟ್ಸಪ್ಗಳಲ್ಲೆಲ್ಲ ಬರೋದಂತ. ಅವಾಗ ನಾವೆಲ್ಲ ಒಳಗಿದ್ದಾಗ ಫೇಸ್ಬುಕ್ಕಲ್ಲಿ ಬರ್ತಾ ಇದ್ದಿದ್ದು ಬಿಟ್ಟರೆ, ನಿಮಗೆ ಯೂಟ್ಯೂಬಲ್ಲಿ ಕೆಲವು ಏನಾದ್ರು ಹಾಕಿದ್ರೆ ಬರೋದು ಬಿಟ್ಟರೆ, ನಿಮಗೆ ಈ ಥರ ನಿಮಗೆ ಪ್ರತಿಕ್ಷಣ, ಅಂದರೆ ಒಬ್ಬರು ಪೋಸ್ಟ್ ಮಾಡಿದರೆ ಅದನ್ನು 1000 ಜನ, 1000ರಿಂದ ಲಕ್ಷ ಜನ, ಲಕ್ಷದಿಂದ 10 ಲಕ್ಷ ಜನ ಪೋಸ್ಟ್ ಮಾಡುವಂಥ ಸ್ಥಿತಿ ಆಗಿರಲಿಲ್ಲ. ಆದರೆ ಇಷ್ಟೇ ಹಿಟ್ಟಿತ್ತು. ಆದರೆ ಜನರ ಬಾಯಿಂದ ನೋಡಿ 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 ಇದಾಗ್ತಿತ್ತು. ಈಗ ಬೇರೆ ಥರ ಆಗಿದೆ. ಆಗಲೂ ಪ್ರಮೋಷನ್ ಮಾಡಲಿಲ್ಲ ಅಂತಲ್ಲ, ಆಗಲೂ ಪ್ರಮೋಷನ್ಗಳು ನಡೆದಿದೆ ನಿಮಗೆ, ತದನಂತರದಲ್ಲೂ ಬೇರೆ ಬೇರೆ ಥರ. ಬಟ್ ಈಗ ಅದೊಂಥರ ನಿಮಗೆ
ನಾನು ನೋಡಿದೆ ಮೊನ್ನೆ ಆ್ಯಕ್ಚುಲಿ ಕೊಳ್ಳೇಗಾಲಕ್ಕೆ ಹೋಗ್ತಾ ಇದ್ದೆ, ರೋಡಲ್ಲಿ ಗಿಲ್ಲಿಯ ಫೋಟೋಗಳನ್ನು ಹಾಕಿದ್ದಾರೆ. ಅಂದರೆ ಮಂಡ್ಯ ತಾಲೂಕಲ್ವಾ, ಅದೇ ಥರ ಇನ್ನೆಲ್ಲೋ ಹೋಗ್ತಾ ಇದ್ದಾಗ ಮೇಡಮ್ ಇವರು ಯಾರು ಅವ್ರ ಫೋಟೋಗಳು ಹಾಕಿದ್ದಾರೆ. ಸಾರಿ, ಅಶ್ವಿನಿ ಅವರ ಫೋಟೋಗಳು ಹಾಕಿದ್ದಾರೆ. ಇನ್ನೊಂದು ಕಡೆ ಬೇರೆ ಬೇರೆ ಥರದ ಇದು ನಡೀತಾ ಇದೆ. ಅಂದರೆ ಒಂದೇನಾಗಿದೆ ಅಂದರೆ ಅವರವರ ಪ್ರೀತಿಗೆ ಪಾತ್ರರಾದವರು ಗೆಲ್ಲಬೇಕು ಅನ್ನುವಂಥದ್ದನ್ನು ಈ ಮೀಡಿಯಾನೂ ಬದಲಾಗಿದೆ ಅಲ್ವಾ. ನಾವೆಲ್ಲ ಇದ್ದಾಗ ಫ್ಲೆಕ್ಸ್ ಅಷ್ಟು ಓಡ್ತಿರ್ಲಿಲ್ಲ, ಅಂದರೆ ಇತ್ತು, ಬ್ಯಾನರ್ಗಳು ಬರೀತಿದ್ರು. ಈಗ ಫ್ಲೆಕ್ಸ್ ಬಂದಿದೆ, ಈಸಿ ಟು ಇದು. ಈಗ ನಿಮಗೆ 2 ನಿಮಿಷ ನೀವು ಏನು ಬೇಕಾದ್ರೂ ಮಾಡಿ, ಬೇರೆ ಬಂದಿದೆ, ಅದರೊಳಗೆ ನೀವು ಒಂದು ಕಥೆ ಮಾಡಬೇಕಾದ್ರೂ ನೀವು ಅಡ್ವರ್ಟೈಸ್ ಮಾಡ್ಬೋದು. ಅಂದರೆ ಇನ್ನೊಂದೇನಾಗಿದೆ ಗೊತ್ತಾ, ತಪ್ಪು ತಿಳ್ಕೊಬೇಡಿ, ಈಗ ಮೀಡಿಯಾ ಜನರ ಕೈಯಲ್ಲೂ ಇದೆ. ಈಗ ಅವರು ಮೀಡಿಯಾ ಥರನೇ ತಮ್ಮ ಅನಿಸಿಕೆಗಳನ್ನು ತಾವು ಏನು ಮಾತಾಡಬೇಕು ಏನು ಅನ್ನೋದು ಅವರೇ ಡೈರೆಕ್ಟಾಗಿ ಮಾತನಾಡುವ ಸ್ಥಿತಿ ಇರೋದರಿಂದ ಅದೊಂಥರ ನೀವು ಹೇಳ್ದಾಗೆ ಪೊಲಿಟಿಕಲ್ ಯಾವ ಥರ ಒಂದು ಜಿದ್ದಾಜಿದ್ದಿ ಅಡ್ವರ್ಟೈಸ್ಮೆಂಟ್ಗಳಾಗುತ್ತೆ, ಇವರೇ ಗೆಲ್ಲಬೇಕು, ಇವರೇ ಗೆಲ್ಲಿಸಿ ಅನ್ನೋದಿಲ್ಲ, ಅದು ನಡೀತಾ ಇದೆ, ಅದು ಕಾಣ್ತಾ ಇದೆ. ಸರ್, ಕೊನೆಯದಾಗಿ ಸುದೀಪ್ ಅವರ ಎಡಬಲ ನಿಲ್ಲುವಂಥ ಕ್ಷಣ ಹೇಗಿರ್ತದೆ ಅಂತ ಸರ್? ಯಾಕಂದರೆ ನಾಳೆ ಇಬ್ಬರು ಸ್ಪರ್ಧೆ ಅದೇ ಥರ ಕ್ಷಣ, ಸೊ ನೀವು ರನ್ನರ್ ಆಗಿದೆ, ಆ ಥರದೊಂದು ಸಂದರ್ಭ ಹೇಗಿರುತ್ತೆ ಅಂತ? ಅದು ಮಜವಾಗಿರುತ್ತೆ. ಎಡ ಬಲ ಅಂದರೆ ನಿಮಗೆ ಅದು ಹೇಳೋಕ್ಕಾಗಲ್ಲ ರೀ, ಆ ಫೀಲೆಲ್ಲ ಅದೊಂಥರ ಬೇರೆ. ನಾವು ಅಲ್ಲಿಂದ ಬಂದಿರ್ತೀವಿ, ನಿಲ್ಲಿಸಿರ್ತಾರೆ, ಗೆಲುವು ನಂದ ಅವಂದ, ಅಥವಾ ಅವ್ರ ಮನಸ್ಸಲ್ಲಿ ನಾನು ಗೆಲ್ತೀನ, ನನ್ನ ಮನಸ್ಸಿನಲ್ಲಿ ವಿಜಯರಾಘವೇಂದ್ರ ಗೆಲ್ತಾನ, ಇವೆಲ್ಲ ಇದ್ದೇ ಇರುತ್ತೆ. ಕೊನೆ ಕೈ ಎತ್ತಿದ ಮೇಲೆ ಯಾರು ಗೆಲುವು ಅನ್ನೋದು ಗೊತ್ತಾಗುತ್ತೆ. ಬಟ್ ಅದೊಂಥರ ಒಳ್ಳೆಯ ಕ್ಷಣ ರೀ. ಅಂದರೆ ಒಂದಂತೂ ಹೇಳ್ತೀನಿ, ಒಂದು ಖುಷಿಯಾಗೋ ಸಂದರ್ಭ ಏನಂದರೆ ಈ ಸೋಲು ಗೆಲುವು ಎಲ್ಲದಕ್ಕಿಂತ ಆ ಕೊನೆಯ ಹಂತದವರೆಗೆ ಬಂದು ನಿಲ್ಲುವಂಥ ಶಕ್ತಿ ಆ ದೇವರು ನಮಗೆ ಕೊಟ್ಟಿದ್ದು. ಆಮೇಲೆ ಈ ಬಿಗ್ ಬಾಸ್ ಅನ್ನುವಂಥ ಹಿಸ್ಟ್ರಿಯಲ್ಲಿ ನನಗೆ ಬಹಳ ಖುಷಿಯಾಗೋದೇನು ಗೊತ್ತಾ, ಒಂದು ನಾನಲ್ಲಿ ಪೂರ್ಣ ಗೆಲುವಾಗಿ ಬದುಕಿದ್ದೀನಿ. ಆಮೇಲೆ ನಾನು ಆ ಬಿಗ್ ಬಾಸ್ನ ಮೊದಲ ಅಭ್ಯರ್ಥಿ, ಅಂದರೆ ಮೊದಲ ಪಾರ್ಟಿಸಿಪೇಟ್ ಅನ್ನೋದು ನನಗೆ ಭಾಳ ಖುಷಿಯಾದ ಸಂಗತಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸರ್, ನೋಡಿದ್ರೆ ಇದಿಷ್ಟು ಅರುಣ್ ಸಾಗರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.